ಅವರೇ? ಏನು ಸಿದ್ದು ಅವರೇ? ಎದ್ದೇಳಿ. ಯಾಕೆ? ಹೇಳ್ತೀನಿ ಎದ್ದೇಳಿ ಮೇಡಮ್ ಅವರೇ. ಬನ್ನಿ ಮೇಡಮ್. ಯಾಕೆ ಸಿದ್ದು ಅವರೇ? ಹೇಳ್ತೀನಿ ಬನ್ನಿ ಮೇಡಮ್ ಅವರೇ. ಕೂತ್ಕೊಳ್ಳಿ. ನಿಮ್ ಕೈ ಕೊಡಿ ಮೇಡಮ್ ಅವರೇ. ನಿಮ್ ಕೈ ಕಾಲು ಮುಖ ಎಲ್ಲ ಒರೆಸ್ತೀನಿ. ಅಯ್ಯೋ ಸಿದ್ದು ಅವರೇ, ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಾ? ನೋಡಿ, ನನಗೆ ಜ್ವರ ಕಮ್ಮಿ ಆಗಿ ನಾನು ಹುಷಾರಾಗಿದ್ದೀನಿ. ನಾನು ಹೋಗಿ ಮುಖ ತೊಳ್ಕೊತೀನಿ. ಹೌದಾ ಮೇಡಮ್ ಅವರೇ? ಜ್ವರ ಎಲ್ಲ ಕಮ್ಮಿ ಆಯ್ತಾ? ಹಾಗದೆ ದೇವ್ರೇ, ಇವತ್ತೇ ದೇವಸ್ಥಾನಕ್ಕೆ ಬಂದು ನಿಂಗೆ 108 ತೆಂಗಿನಕಾಯಿ ಹೊಡಿತೀನಿ. ಮೇಡಮ್ ಅವರೇ, ಆದ್ರೂ ಪರವಾಗಿಲ್ಲ, ಕುಡಿ, ಒರೆಸ್ತೀನಿ. ಬೇಡ ಅಂತ ಹೇಳದ್ನಲ್ಲ. ಬಿಸಿನೀರು. ಪರವಾಗಿಲ್ಲ, ನಾನೇ ಹೋಗಿ ಫ್ರೆಶ್ನ್ ಅಪ್ ಆಗ್ತೀನಿ. ಆದರೆ ನೀವು ರಾತ್ರಿ ಎಲ್ಲ ಮಲ್ಗೆ ಇಲ್ಲ. ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ. ಇಲ್ವಲ್ಲ, ಮನ್ಗಿದ್ನಲ್ಲ. ಸುಳ್ಳು ಹೇಳಬೇಡಿ ಸಿದ್ದು ಅವರೇ. ರಾತ್ರಿ ಎಲ್ಲ ಮಧ್ಯ ಎದ್ದು ಒದ್ದೆ ಬಟ್ಟೆನ ನನ್ನ ಹಣೆ ಮೇಲೆ ಇಡ್ತಿದ್ರಿ, ಔಷಧಿ ಕುಡಿಸ್ತಿದ್ರಿ. ಇದ್ರ ಮಧ್ಯೆ ನೀವು ಹೇಗೆ ಮಲ್ಗಿದ್ರಿ? ಅಲ್ಲ ಮೇಡಮ್ ಅವರೇ, ಅದು ಇಲ್ಲ ಇದು ಇಲ್ಲ. ಅದು ಸರಿ, ನೀವು ನಿದ್ದೆ ಬಿಟ್ಟು ನನ್ನನ್ನು ಯಾಕೆ ನೋಡ್ಕೊಳಕ್ ಹೋದ್ರಿ? ಏನು ಮೇಡಮ್ ಅವರೇ, ನಿಮ್ಗೆ ಆರಾಮಿಲ್ಲದೆ ಇದ್ದಾಗ ನನ್ಗೆ ಹೆಂಗೆ ನಿದ್ದೆ ಬದ್ದದು? ನೀವು ಹೇಳಿ. ಅದೆಲ್ಲ ಬಿಡಿ, ಈಗ ನೀವೇ ಹೋಗಿ ಮುಖ ತೊಳ್ಕೊತೀನಿ ಅಂದ್ರಲ್ವೇ, ತಗೊಳ್ಳಿ ಹೋಗಿ. ನೀವು ಮಾಡ್ಕೊಳ್ಳಿ. ಏನಮ್ಮ? ಸಿಂಚು, ಏನ್ ಮಾಡ್ತಿದ್ಯಮ್ಮ? ಇನ್ನೇನ್ ಮಾಡ್ಲಿ ಕೊಂಪೆಲಿ, ಸುಮ್ನೆ ಕೂತಿದ್ದೀನಿ ಅಷ್ಟೇ. ಅಲ್ಲೆಲ್ಲಾರು ದುಃಖದಲ್ಲಿರ್ತಾರೆ ಕಣೆ. ಅದ್ ಸರಿ, ಜಾನು ದೇಹ ಸಿಕ್ತಾ? ಅಮ್ಮ, ನೀನೇನಮ್ಮ ಫೋನ್ ಮಾಡಿ ನನ್ನ ಬಗ್ಗೆ ವಿಚಾರಿಸ್ಕೊಳ್ಳೋದು ಬಿಟ್ಟು ಆವಾಗಿರೋ ಕತೆ ಬಗ್ಗೆ ಮಾತಾಡ್ತಿಲ್ಲ? ಅಲ್ಲ ಕಣೆ, ನಾನೇನ್ ಕೇಳಬಾರದು ಕೇಳಿದೆ ಅಂತ ಅಷ್ಟು ಕೋಪ ಮಾಡ್ಕೋತಾ ಇದೀಯಾ? ಪಾಪ, ಇಷ್ಟು ಚಿಕ್ಕ ವಯಸ್ಸಿಗೆ ಸಾವು ಬಂತಲ್ಲ ಅಂತ ಅನುಕಂಪ, ಅದನ್ನ ವಿಚಾರಿಸೋದು ತಪ್ಪಾ? ಅಮ್ಮ, ಜಾನು ಇಲ್ದಿರೋದು ನನಗೂ ನೋವಿದೆ. ಅದ್ರ ಬಗ್ಗೆ ಮಾತಾಡಿ ಪ್ರಯೋಜನ ಇದೆಯಾ ಹೇಳು? ಸತ್ತೋಳು ವಾಪಸ್ ಬರ್ತಾಳ? ಇಲ್ಲ ತಾನೆ. ಮುಂದಾಗೋದು ನೋಡ್ಬೇಕು. ಅದ್ರ ಬಗ್ಗೆನ ಎಷ್ಟು ದಿನ ಮಾತಾಡಕ್ಕಾಗತ್ತೆ? ಸಿಂಚು, ಹೆತ್ತು ಮಗಳನ್ನ ಕಳ್ಕೊಂಡು ಅವ್ರ ತಂದೆ ತಾಯಿ ಎಷ್ಟು ನೋವು ಪಡ್ತಿದಾರೋ ಏನೋ. ಅದನ್ನ ನೆನೆಸ್ಕೊಂಡ್ರೆ ನನಗೆ ಎಷ್ಟು ದುಃಖ ಆಗ್ತಿದೆ. ಇನ್ನು ಅವ್ರಿಗೆ ಎಷ್ಟಾಗಿರ್ಬೇಕಲ್ಲ ಹೇಳು? ಹೌದಮ್ಮ, ನಿನ್ಗೆ ಬೇರೆಯವ್ರ ಮಕ್ಳ ಬಗ್ಗೆ ಇರೋ ಕನಿಕರ ನಿನ್ ಮಗಳ ಬಗ್ಗೆನೇ ಇಲ್ವಲ್ಲ? ಇಲ್ಲ ಅಂತ ಯಾರು ಹೇಳಿದ್ದು ಸಿಂಚು? ನನ್ಗಿರೋದು ನೀನೊಬ್ಳೆ ಮಗಳು, ನಿನ್ ಮೇಲೆ ಕನಿಕರ ಇಲ್ಲದೆ ಇರುತ್ತಾ? ಅಮ್ಮ, ಅದರ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು, ಅದೇ ತರ ನಡ್ಕೋಬೇಕು. ನೀನ್ ನನಗಿಂತ ಮನೇಲಿದಾರಲ್ಲ ಅವ್ರ ಬಗ್ಗೆನೆ ಕನ್ಸರ್ನ್ ಜಾಸ್ತಿ. ಯಾಕೆ ಹೇಳು? ಅವ್ರ ಹತ್ರ ಇದ್ದಾರೆ, ನಾನು ದೂರ ಇದ್ದೀನಿ. ನಾನು ಇಲ್ಲಿ ಹೇಗ್ ಬೇಕಾದ್ರೂ ಇರ್ಬೋದು, ಹೆಂಗ್ ಬೇಕಾದ್ರೂ ನರಳಬಹುದು. ನನ್ನ ಬಗ್ಗೆ ನೀನಲ್ಲಿ ಯೋಚನೆ ಮಾಡ್ತೆ ಹೇಳು? ಅಷ್ಟು ಟೈಮು ನಿನ್ಗಿಲ್ವೇನೋ? ಸಿಂಚು, ಈಗೆಲ್ಲ ಮಾತಾಡ್ಬೇಡ. ನೀನು ಇಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಈ ಥರ ಎಲ್ಲ ಮಾತಾಡ್ತೀಯಲ್ಲ, ನಿನ್ಗೇನು ಕಮ್ಮಿ ಮಾಡಿದೀವಿ ನಾವು? ನನಗೇನು ಕಡಿಮೆ ಮಾಡಿಲ್ಲ ಅಮ್ಮ, ಎಲ್ಲ ಜಾಸ್ತಿನೇ ಮಾಡಿದ್ದೀರಾ. ಕಷ್ಟ ಹೇಳ್ಕೊಳ್ಬೇಕು ಅಂತ ಮಾತ್ರ ನಾನು ನೆನ್ಪು ಬರ್ತೀನಲ್ವಾ? ನನ್ನ ಕಷ್ಟ ಕೇಳಕ್ಕೆ ಯಾರು ಇಲ್ವಲ್ಲ. ನೋಡು, ನಿನ್ಗಿವಾಗ ಕೋಪ ಬಂದಿದೆ, ಅದಕ್ಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನಿನ್ಗಲ್ಲಿರೋಕೆ ಬೇಜಾರಾದ್ರೆ 1-2 ದಿನ ಬಂದು ನಮ್ಮ ಮನೇಲಿರು. ಅದು ಬಿಟ್ಟು ಈ ಥರ ಎಲ್ಲ ಚುಚ್ಚು ಮಾತಾಡ್ಬೇಡ್ವೆ. ನಾನು ಮಾತಾಡಿದ್ರೆ ಸಾಕು, ಕೋಪ ಮಾಡ್ಕೋತೀನಿ, ಚುಚ್ಚು ಮಾತಾಡ್ತೀನಿ, ಇಷ್ಟೇ ಗೊತ್ತಿರೋದು. ಹೇಳ್ಕೊಂಡು ಏನು ಪ್ರಯೋಜನ? ಎಲ್ಲ ನನ್ನ ಕರ್ಮ ಅನುಭವಿಸ್ತೀನಿ. ಸಿಂಚು, ಅಯ್ಯೋ ದೇವ್ರೆ, ಏನಾಗಿದೆ ಇವಳಿಗೆ?
ಚಿನ್ನು ಮರಿ ಸತ್ತಿಲ್ಲ ಅಂತ ಹೇಳದ್ನಲ್ಲ, ಎಷ್ಟು ಸಲ ಅದನ್ನ ಹೇಳ್ಬೇಕು ನಿಮಗೆ? ಇವತ್ತು ನನ್ನ ಹಿಂದೆ ಬಂದು ನಿಂತ್ಕೊಂಡವರು ನನ್ನ ಚಿನ್ನು ಮರಿನೇ. ನಾನು ಕುಡ್ದಿದ್ದು ಕಾಫಿನ ಜಾಹ್ನವಿರು ಬಿಟ್ಟು ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಹಾಗಂದ್ರೆ ಏನರ್ಥ? ಅವ್ರು ಬದುಕಿದ್ದಾರೆ ಅಂತ ತಾನೇ ಅರ್ಥ. ಶಿ ಇಸ್ ಅಲೈವ್ ಅಂಡ್ ದಟ್ಸ್ ಇಟ್. ನನ್ನ ಚಿನ್ನು ಮರಿ ಬದುಕಿದ್ದಾರೆ, ನನ್ನ ಚಿನ್ನು ಮರಿ ಅಲ್ಲೇ ಇದ್ದಾರೆ. ನನ್ನ ಚಿನ್ನು ಮರಿ ಬದುಕಿದ್ದಾರೆ. ನಾನು ನನ್ನ ಚಿನ್ನು ಮರಿನ ಕರ್ಕೊಂಡ್ ಬರ್ತೀನಿ, ನಿಮ್ಗೆಲ್ಲರಿಗೂ ತೋರಿಸ್ತೀನಿ. ನನ್ನ ಚಿನ್ನು ಮರಿ ಬದುಕಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ನಾನು ತೋರಿಸ್ತೀನಿ. ಅವ್ರನ್ನ ಈಗಲೇ ಕರ್ಕೊಂಡ್ಬರ್ತೀನಿ. ಟು ಬಿ ಹೋಮ್. ಅವ್ರು ನನ್ನ ಜೊತೆ ಇರಬೇಕು. ಇಲ್ಲಿ ಕರ್ಕೊಂಡ್ಬರ್ತೀನಿ, ಈಗಲೇ ಕರ್ಕೊಂಡ್ಬರ್ತೀನಿ.